ಕೊರಗಜ್ಜನ ಉದ್ಭವ ಶಿಲೆಯ ಪ್ರಧಾನ ಆದಿ ಸ್ಥಳದ ಬಗೆಗೊಂದು ನಿಮಗಿದು ಮಾಹಿತಿ. ಈ ಕೊರಗತನಿಯ ದೈವವು 9 ಮಾಗಡೆಯ ಸೀಮೆ ದೇವರಾದ ಸೋಮೇಶ್ವರ ಸೋಮನಾಥನ ಅಪ್ಪಣೆಯನ್ನ ಪಡೆದು ಕಲ್ಲಾಪು ಬುರ್ದುಗೋಳಿಯ ಉದ್ಭವ ಶಿಲೆ ಎಂಬ ಜಾಗಕ್ಕೆ ಬಂದಾಗ ಕುತ್ತಾರು ಭಾಗದಲ್ಲಿ ರಾಜ್ಯಭಾರವನ್ನು ನಡೆಸುತ್ತಿದ್ದ ಪಂಜಂದಾಯ ಹಾಗೂ ಬಂಟ ದೈವಗಳು ಮಾಡದ ಅರಸು ದೈವಗಳ ಜೊತೆ 7 ರಾತ್ರಿ 7 ಹಗಲು ಯುದ್ಧವನ್ನ ಮಾಡ್ತಿತ್ತು. ಈ ಕಾದಾಟದಲ್ಲಿ ಸೋಲು ಗೆಲುವು ನಿಶ್ಚಯವಾಗದೆ ಪಂಜಂದಾಯ ಬಂಟ ದೈವಗಳು ತಮ್ಮ ರಾಜ್ಯದ ಗಡಿ ಬಿಟ್ಟು ಕಲ್ಲಾಪು ಬುರ್ದುಗೋಳಿಯಲ್ಲಿ ಉದ್ಭವ ಶಿಲೆಯಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರುವುದು ಕಂಡು ಬರುತ್ತೆ. ಅವರ ಕಷ್ಟವನ್ನ ಆಲಿಸಿದ ಕೊರಗತನಿಯ ರಾಜ್ಯವನ್ನು ಅರ್ಥಾತ್ ಅವರ ರಾಜ್ಯವನ್ನ ಮರಳಿ ಕೊಡುವ ವಾಗ್ದಾನವನ್ನ ದೈವಗಳಿಗೆ ನೀಡ್ತಾರೆ. ಆಗ ಪಂಚಂದಾಯ ದೈವವು ನಮ್ಮಿಂದ ಸಾಧ್ಯವಾಗದ ಕೆಲಸವನ್ನ ನೀನು ಮಾಡುತ್ತಿ ಅನ್ನೋ ನಂಬಿಕೆ ಆದ್ರೂ ಏನು ಅಂತ ಕೇಳ್ತಾರೆ. ಆಗ ಕೊರಗತನಿಯ ತನ್ನ ವಿರಾಟ ರೂಪವನ್ನ ತೋರಿಸಿ ಯುಕ್ತಿಯಿಂದ ಮಾಡದ ಅರಸು ದೈವಗಳ ಜೊತೆ ಯುದ್ಧವನ್ನ ಮಾಡ್ತಾನೆ. ಕೊರಗಜ್ಜನನ್ನ ಸೋಲಿಸುವುದು ಕಷ್ಟ ಎಂದರಿದ್ದ ಅರಸು ದೈವಗಳು ಜಾಗವನ್ನ ಬಿಟ್ಟು ಅಲ್ಲಿಂದ ತೆರಳುತ್ತಾರೆ. ರಾಜ್ಯವನ್ನ ಮರಳಿಸಿದ ತನಿಯನಿಗೆ ಕುತ್ತಾರು ಸುತ್ತಮುತ್ತಲಿನ 7 ಜಾಗಗಳನ್ನ ಉಡುಗೊರೆಯಾಗಿ ಪಂಚಂದಾಯ ದೈವ ನೀಡ್ತಾರೆ. ಈ ಕೊರಗತನಿಯನ ಕಾರುಣಿಕ ದರ್ಶನವಾದ ಮೂಲ ಆದಿ ಸ್ಥಳವಾದ ಬುರ್ದುಗೋಳಿಯ ಉದ್ಭವ ಶಿಲೆಯಲ್ಲಿ ನೆಲೆಯಾಗ್ತಾರೆ. ಅದೇ ಈ ಪುಣ್ಯ ಭೂಮಿ. ತುಳುವಿನಲ್ಲಿ ಈ ಕಲ್ಲಿಗೆ ಉತ್ತಿ ಬತ್ತಿ ಸರ್ಪತರ ಮಾಣಿಕ್ಯ ಕಲ್ಲು ಎಂಬ ಹೆಸರಿದೆ. ಈ ಉಡುಗೊರೆ ಸಿಕ್ಕ 7 ಸ್ಥಳವಾಗಲಿ ಅಥವಾ ಬುರ್ದುಗೋಳಿಯಲ್ಲೇ ಆಗಲಿ ಮೂರ್ತಿ ಪೂಜೆಯಾಗಲಿ ಅಥವಾ ಯಾವ ಆಕಾರದ ಪೂಜೆಯೂ ನಡೆಯೋದಿಲ್ಲ. ಇರುವುದು ಕೇವಲ ಆಡಂಬರ ರಹಿತ ಪ್ರಕೃತಿ ರೂಪದಲ್ಲಿ ಕೊರಗತನಿಯನ ಆರಾಧನೆ. ಹಿಂದೆ ಕೊರಗತನಿಯ ದೈವ ನೆಲೆಯಾದ ಕಲ್ಲು ಈಗಲೂ ಹಾಗೇ ಇದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕಲ್ಲಾಪು ಬುರ್ದುಗೋಳಿ ಉದ್ಭವ ಶಿಲೆಯು 850 ವರ್ಷಗಳಿಂದ ಗುಳಿಗ ಕೊರಗತನಿಯ ಪ್ರಧಾನ ಆದಿ ಸ್ಥಳವೆಂದು ಪ್ರಸಿದ್ಧಿಯನ್ನ ಹೊಂದಿದೆ. ಪೂರ್ವ ಕಾಲದಲ್ಲೇ ಈ ಉದ್ಭವ ಶಿಲೆಯು ವೃತ್ತಾಕಾರದಲ್ಲಿ ತಿರುಗುತ್ತಿತ್ತು ಎಂಬುದು ಇಲ್ಲಿನ ಪ್ರತೀತಿ. ಈ ಸಾನ್ನಿಧ್ಯದಲ್ಲೇ ಕ್ಷೇತ್ರಪಾಲನಾಗಿ ಗುಳಿಗನಿದ್ದಾನೆ. ಕೋಲ ನಡೆಯುವಾಗ ಮೊದಲ ಕೋಲ ಗುಳಿಗನಿಗೆ, ನಂತರ ಕೊರಗಜ್ಜ ಮತ್ತು ಕೊರುಪುಲುಗೆ ನಡೆಯುತ್ತೆ. ಇಲ್ಲಿನ ಸಾನ್ನಿಧ್ಯಕ್ಕೆ ನಂಬಿ ಬಂದ ಭಕ್ತರು ಉದ್ಭವ ಶಿಲೆಯ ಮುಂದೆ ನಿಂತು ಪ್ರಾರ್ಥಿಸಿದರೆ ಸಕಲ ಇಷ್ಟಾರ್ಥವನ್ನ ಕರುಣಿಸುತ್ತಾ ಕೊರಗತನಿಯ ಮಾಯಾ ರೂಪದ ಶಕ್ತಿಯನ್ನ ಜನರಿಗೆ ತೋರಿಸುತ್ತಾ ಬೆಳಗುತ್ತಿರುವ ಕ್ಷೇತ್ರ ಬುರ್ದುಗೋಳಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನ ಪಡೆದಿದೆ. ಎಲ್ಲ ಧರ್ಮದವರು ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸೋದು ಇಲ್ಲಿನ ವಿಶೇಷ. ಕಲ್ಲಾಪು ಬುರ್ದುಗೋಳಿ ಉದ್ಭವ ಶಿಲೆಯ ಸಾನ್ನಿಧ್ಯದಲ್ಲಿ ವರ್ಷಾವಧಿಯ ಕೋಲ ಜನವರಿ ತಿಂಗಳ ಮೊದಲ ವಾರದ ಶನಿವಾರದಂದು ನಡೆಯುತ್ತೆ. ಹಾಗೆ ಹರಕೆಯ ಕೋಲ, ಹರಕೆಯ ಅಗಲು ಸೇವೆ ಕೂಡ ಇಲ್ಲಿ ನಡೆಯುತ್ತೆ. ಇಲ್ಲಿ ಯಾವುದೇ ಗಂಧ ಪ್ರಸಾದವನ್ನ ನೀಡಲಾಗುವುದಿಲ್ಲ. ಭಕ್ತಾದಿಗಳು ಕೊರಗಜ್ಜನಿಗೆ ಶೇಂದಿ, ಎಲೆ ಅಡಿಕೆ, ಚಕ್ಕುಲಿಯನ್ನ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿ ಅದನ್ನೇ ಪ್ರಸಾದದ ರೂಪವಾಗಿ ತಮ್ಮ ಮನೆಗೆ ಕೊಂಡು ಹೋಗೋದು ಇಲ್ಲಿನ ವಾಡಿಕೆ.